40 ವರ್ಷಗಳಿಂದ ಬಿಜೆಪಿ ಕಾರ್ಯಕರ್ತನಾಗಿರುವ ಜತೆಗೆ ಇಳಂತಿಲ ಗ್ರಾಮದಲ್ಲಿ ಪಕ್ಷದ ಕೆಲಸ ಮಾಡುತ್ತಿದ್ದು ಕಳೆದ 10 ವರ್ಷಗಳ ಹಿಂದೆ ಉಪ್ಪಿನಂಗಡಿ ಸಹಕಾರಿ ವ್ಯವಸಾಯಿಕ ಸಂಘದ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ಯಾವುದೇ ಜವಾಬ್ದಾರಿ ಇರುವುದಿಲ್ಲ. ಆದರೆ ಇತ್ತೀಚೆಗೆ ಏಕಾಏಕಿ ಬಿಜೆಪಿ ತನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಎಂದು ಕೆವಿ ಪ್ರಸಾದ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಪಕ್ಷವನ್ನ ಸಹಕಾರಿ ಕ್ಷೇತ್ರದಲ್ಲಿ ಸಂಘಟಿಸುವ ಕಾರ್ಯ ಮಾಡಿದೆ. ಈ ನಡುವೆ ಸಹಕಾರಿ ಕ್ಷೇತ್ರಕ್ಕೆ ಮಾರಕವಾಗುವ ಸಿಸಿಎನ ಜಾರಿಗೆ ತರಲು ಸಹಕಾರಿ ಕಾಯ್ದೆ ಕಲಂ 128A ತಿದ್ದುಪಡಿಯನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಈ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರ ಹಾಗೂ ಸಂಸ್ಥೆಗಳ ಹಿತದೃಷ್ಟಿಯಿಂದ ಈ ತಿದ್ದುಪಡಿಗೆ ವಿರೋಧವಾಗಿ ನಾನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿದೆ. ಈ ನನ್ನ ನಿಲುವಿನಿಂದ ಕೆಲವೊಂದು ಕಾರಣದ ಶಕ್ತಿಗಳು ನನ್ನ ವಿರುದ್ಧ ಷಡ್ಯಂತ್ರ ಹೂಡಿದ್ದಲ್ಲದೆ ಬೆಳ್ತಂಗಡಿ ಶಾಸಕರು ಆಕ್ರೋಶಗೊಂಡು ನನ್ನನ್ನ ಮಟ್ಟ ಹಾಕಲು ನನ್ನ ಮೇಲೆ ನಿರ್ಧಾರ ಆರೋಪಗಳನ್ನು ಹೊರಿಸಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗುವುದನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದರು. ಬಳಿಕದ ದಿನಗಳಲ್ಲಿ ಬೆಳ್ತಂಗಡಿ ಮಂಡಲ ಸಮಿತಿ ಸತ್ಯಾಸತ್ಯತೆಯನ್ನು ಅರಿಯದೆ ತಮ್ಮ ಆಪ್ತ ವಲಯದ ದುರುದ್ದೇಶಪೂರಿತ ಮಾತುಗಳನ್ನು ನಂಬಿ ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯ ವಸಂತಗೌಡ, ಗ್ರಾಮ ಪಂಚಾಯತ್ ಸದಸ್ಯ ವಸಂತಕುಮಾರ್ ಉಪಸ್ಥಿತರಿದ್ದರು. ನಾನು 40 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 10 ವರ್ಷದ ಹಿಂದೆ ನನಗೆ ಸಂಘಟನೆ ಸೂಚಿಸಿದ ಪ್ರಕಾರ ನಾನು ಉಪ್ಪಿನಂಗಡಿ ಸಹಕಾರಿ ಸಂಘಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿ ನಿರ್ದೇಶಕ ಆದೆ. 2ನೇ ಅವಧಿಯಲ್ಲಿ ನನಗೆ ಅಧ್ಯಕ್ಷರ ಜವಾಬ್ದಾರಿ ಕೊಟ್ಟು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೆ. ನಾನು ಮೊನ್ನೆ ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಗಲಿಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಆ ಒಂದು ಸೆಕ್ಷನ್ ಕೋಆಪರೇಟಿವ್ ಆಕ್ಟಿಗೆ 128 ತಿದ್ದುಪಡಿ ತಂದದ್ದು ಕಾಮನ್ ಕ್ಯಾಡರ್ ಅಥಾರಿಟಿ CCA ತರಲಿಕ್ಕೆ ಬೇಕಾಗಿ ಸರ್ಕಾರ ಒಂದು ತಿದ್ದುಪಡಿ ತಂತು. ಅದಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿ ಸಲ್ಲಿಸಿದೆ ನಾವು ಉಪ್ಪಿನಂಗಡಿ ಮತ್ತು ಬೇರೆ ಸೊಸೈಟಿಗಳಿರ್ತದೆ. ಅದರಲ್ಲಿ ನಮ್ಮ ಪರವಾಗಿ ತೀರ್ಪು ಬಂತು. ಅದಕ್ಕೆ ಈಗ ಈ ಪ್ರಸ್ತುತ ಅದು ರಾಜ್ಯ ಸರ್ಕಾರಕ್ಕೆ ಅಪೀಲ್ ಮಾಡಿದೆ, ಹೈಕೋರ್ಟ್ನಲ್ಲಿ ಇದೆ. ಇದರ ಮಧ್ಯೆ ಅದರ ಮಾಡಬಾರ್ದು ಅಂತ ಹೇಳುವ ಒತ್ತಡಗಳಿರ್ತಾನೆ. ಒಂದು ಇಲಾಖೆಯ ಮೂಲಕ ಸಹಕಾರ ಇಲಾಖೆಯಲ್ಲಿ ಪುತ್ತೂರು AR ಅವರು ನೋಟಿಸ್ ಕೊಟ್ಟು ಹಿಂದಿನ ಅವಧಿಗೆ ಬೋರ್ಡ್ ಅನ್ನು ಸೂಪರ್ ಸೀಟ್ ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದ್ದರು. ಒಂದು ನೋಟಿಸ್ಗೆ ರಿಪ್ಲೈ ಕೊಟ್ಟರು, ಮತ್ತೊಂದು ನೋಟಿಸ್ ಕೊಟ್ಟರು. ಅದಕ್ಕೆ ರಿಪ್ಲೈ ಕೊಟ್ಟಿದ್ದು ಹೋಗಿಲ್ಲ. ಆ ನಂತರ ಅದರ ಮೇಲೆ ರಾಜ್ಯ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಲ್ಲಿಸಿ